ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ವಿಷಯ ಏನಪ್ಪ ಅಂದರೆ ಸರ್ ನಮಸ್ಕಾರ ಸರ್, ನೀವೊಬ್ಬರ ನೋಡಲ್ ಅಧಿಕಾರಿ ಆಗೋದ್ರಿಂದ ಈಗ ಸದ್ಯದ ನಿಮಗೆ ವಿಚಾರಿರೋ ಒಂದು ಪಂಚಾಯತಿ ಹುಣಗ ಪಂಚಾಯತಿಯಲ್ಲಿ ನೀವು ಕಾರ್ಯಕ್ರಮದಾಗ ಏನೇನು ಸರಿ ಯಾವ ರೀತಿಯಾಗಿ ಕೆಲಸಗಳಿದ್ದಾವೆ ನಿಮ್ಮ ಬಗ್ಗೆ ಏನು ಹೇಳಬಯಸ್ತಾರೆ ಜನರಿಗೆ? ನಾನು ಆಡಳಿತಾಧಿಕಾರಿಯಾಗಿ ಚಾರ್ಜ್ ತಗೊಂಡ ನಂತರ ನಾನು ಅಲ್ಲಿ ನನಗೆ ದೃಢಪಟ್ಟಿದ್ದು ಒಂದು ಮೀಟಿಂಗ್ ಮಾಡಿದೆ. ಆ ಮೀಟಿಂಗ್ನಲ್ಲಿ ನನಗೆ ಗೊತ್ತಾಗಿದ್ದು ಏನದಂದರೆ, ಮೂಲಭೂತ ಸೌಕರ್ಯಗಳೆಲ್ಲ ಇವೆ ಆ ಊರಿನಲ್ಲಿ. ಅಧ್ಯಕ್ಷರು, ಪಂಚಾಯತ್ ಸದಸ್ಯರು ಕೂಡ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನ ಮಾಡಿದ್ದಾರೆ. ಮುಖ್ಯವಾಗಿ ಅಲ್ಲಿ ಬೇಕಾಗಿರೋದು ನಮ್ಮ ಶಾಲೆಗಳಿಗೆ, ಅಂಗನವಾಡಿಗಳಿಗೆ ಮತ್ತು ಹೈಸ್ಕೂಲ್ಗಳಿಗೆ, ಬೇರೆ ಬೇರೆ ಶಾಲೆಗಳಿಗೆ, ಹೈಸ್ಕೂಲ್ಗಳಿಗೆ, ಅಂಗನವಾಡಿಗಳಿಗೆ ಕೆಲವು ಸೌಲಭ್ಯಗಳಿದ್ದಿರಲಿಲ್ಲ. ಹೀಗಾಗಿ ನಾವು ಮರಾಠ ಶಾಲೆ ಅಂತಂದು ಒಂದಿದೆ, ಮರಾಠ ಗರ್ಲ್ಸ್ ಸ್ಕೂಲ್ ಅಂತಿದೆ. ಅಲ್ಲಿ ಹೆಣ್ಣು ಮಕ್ಕಳಿಗೆ ಶೌಚಾಲಯಗಳಿರಲಿಲ್ಲ. ಅದನ್ನು ಮನಗಂಡು ನಾನು 2 ಶೌಚಾಲಯಗಳನ್ನು ಮಾಡಲಿಕ್ಕೆ ಕ್ರಮ ಕೈಗೊಂಡೆ. ಅದರ ನಂತರ ಅದೇ ಸ್ಕೂಲಿನಲ್ಲಿ ಹೆಣ್ಮಕ್ಕಳಿಗೆ ಅಂತ 6 ಯುರಿನೇಟರ್ ಅಂತ ಕೂಡ ಕೊಟ್ಟಿವಿ. ಅಲ್ಲಿ ಡೆಸ್ಕ್ಗಳನ್ನ ಕೂಡ ನಾವು ಪೂರೈಕೆ ಮಾಡಿದ್ವಿ. 15ನೇ ಹಣಕಾಸು ಯೋಜನೆಯಲ್ಲಿ ಸ್ವಲ್ಪ ಅಲ್ಲಿ ಅನುದಾನ ಲಭ್ಯ ಇರೋದರಿಂದ ನನಗೆ ಅನುಕೂಲ ಆಯಿತು. ಅದೇ ರೀತಿ ಯಾವ ಅಂಗನವಾಡಿಯಲ್ಲಿ ಸ್ವಂತ ಕಟ್ಟಡ ಇದೆ, ಆ ಸ್ವಂತ ಕಟ್ಟಡ ಇರುವಂಥ ಎಲ್ಲರಿಗೂ ನಾವು ಫಿಲ್ಟರ್ಸ್ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಹುಡುಗರಿಗೆ ಫಿಲ್ಟರ್ ವ್ಯವಸ್ಥೆ ಮಾಡಿದ್ದೀವಿ. ಅದೇ ರೀತಿ ಎಲ್ಲ ಶಾಲೆಗಳಿಗೂ ಕೂಡ ಫಿಲ್ಟರ್ ವ್ಯವಸ್ಥೆ ಮಾಡಿದ್ದೀವಿ. ಅದೇ ರೀತಿ 15ನೇ ಹಣಕಾಸು ಯೋಜನೆ ಅಷ್ಟೇ ಅಲ್ಲದೆ ನಿಧಿ 2ರಲ್ಲಿ ಕೂಡ ಇರುವಂಥ ಅಮೌಂಟನ್ನು ಬಳಸಿ ಹುಣಗ ಗ್ರಾಮದಲ್ಲಿ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ, ನಾವು ಹೈವೇ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಸಾಕಷ್ಟು ಶ್ರಮಪಟ್ಟು ಅದರಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದರಲ್ಲಿ ಸ್ಥಳೀಯ ಶಾಸಕರದ್ದು ಏನಾದರೂ ಯೋಗದಾನ? ಶಾಸಕರ ಸಹಕಾರ ಯಾವಾಗಲೂ ಇದ್ದೇ ಇರುತ್ತೆ. ಯಮಕನಮರಡಿ ಶಾಸಕರು ಯಾವಾಗಲೂ ಅಧಿಕಾರಿಗಳ ಮೇಲೆ ವಿಶ್ವಾಸವಿಟ್ಟು ಕೆಲಸ ಮಾಡುವಂಥವರು. ಹೀಗಾಗಿ ಅವರ ಒಂದು ಬೆಂಬಲದಿಂದಲೇ, ಅವರ ಸಹಚರರ ಬೆಂಬಲದಿಂದಲೇ ನಾವು ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಓಕೆ ಸರ್, ಧನ್ಯವಾದ. ತಮಗೆ ತಮ್ಮ ಪರಿಚಯ? ನಾನು ಮಹಾದೇವ್ ಪಟ್ಕುಂದಿ ಅಂತ, ಮೊದಲು ಸಹಾಯಕ ಕೃಷಿ ನಿರ್ದೇಶಕ ಬೆಳಗಾವಿ ಅಂತ ಕೆಲಸ ಮಾಡ್ತಾಯಿದ್ದೆ. ಈಗ 1 ವಾರದ ಹಿಂದೆ ಸಹಾಯಕ ಕೃಷಿ ನಿರ್ದೇಶಕ ಹುಕ್ಕೇರಿ ಅಂತ ನನಗೆ ವರ್ಗಾವಣೆಯಾಗಿದೆ. ಧನ್ಯವಾದ ಸರ್ ತಮಗೆ. ಥ್ಯಾಂಕ್ ಯು.